ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗೀತಾ ಸಂದೇಶ ಯೂಟ್ಯೂಬ್ ಚಾನಲ್. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ 13ರಿಂದ 19ರವರೆಗಿನ ಶ್ಲೋಕಗಳ ಅರ್ಥ ಭಾವಾರ್ಥ ತಿಳಿಯೋಣ. ತತಃ ಶಂಖಾಶ್ಚ ಭೈರ್ಯಶ್ಚ ಪಣವಾನಕಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಆ ಬಳಿಕ ಶಂಖಗಳು, ನಗಾರಿಗಳು, ತಮಟೆ, ಡೋಲು, ಕಹಳೆಗಳು ಒಮ್ಮೆಲೆ ಬಾರಿಸಲ್ಪಟ್ಟವು. ಆ ಸದ್ದು ಭಯಂಕರವಾಯಿತು. ಅಂದರೆ ಪಿತಾಮಹ ಭೀಷ್ಮರು ಸಿಂಹದಂತೆ ಗರ್ಜಿಸಿ ಶಂಖನಾದ ಮಾಡಿದ ಬಳಿಕ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಎಲ್ಲೆಲ್ಲೂ ಶಂಖಗಳು, ನಗಾರಿಗಳು, ಡೋಲು, ವಿವಿಧ ವಾದ್ಯಗಳು ಒಮ್ಮೆಲೆ ಮೊಳಗಿ ಅದರ ಸದ್ದು ಕಿವಿಗಳ ಕಚ್ಚಿಕ್ಕುವಂತೆ ಭೀಕರವಾಗಿತ್ತು. ಇಲ್ಲಿ ಶಂಖ ಊದುವುದಕ್ಕೂ ಒಂದು ಹಿನ್ನೆಲೆ ಇದೆ. ಶಂಖ ಅಸುರಿ ಶಕ್ತಿ ಸಂಹಾರದ ಸಂಕೇತ. ಶಂಖನಾದದ ಸದ್ದು ಎಲ್ಲಿಯ ತನಕ ವ್ಯಾಪಿಸುತ್ತದೋ ಅಲ್ಲಿಯವರೆಗೆ ಅಸುರಿ ಶಕ್ತಿ ನಾಶವಾಗುತ್ತದೆ ಎಂಬುದು ಪ್ರತೀತಿ. ಹಾಗಾಗಿ ಯುದ್ಧಭೂಮಿಯಲ್ಲಿ ಅಸುರಿ ಶಕ್ತಿಯ ಸಂಹಾರವಾಗಲೆಂದು ಶಂಖನಾದಗಳನ್ನು ಗೈಯಲಾಯಿತು. ತತಃ ಶ್ವೇತೈರ್ಯೈರ್ಯುಕ್ತೆ ಮಹತಿ ಸೈಂಧನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಃ. ಆ ಬಳಿಕ ಬಿಳಿಯ ಕುದುರೆಗಳಿಂದ ಸಜ್ಜುಗೊಂಡ ಮಹಾರಥದಲ್ಲಿ ಕುಳಿತ ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನರು ಅಲೌಕಿಕ ಶಂಖಗಳನ್ನು ಊದಿದರು. ಇಲ್ಲಿ ಬಿಳಿಯ ಕುದುರೆಗಳಿಂದ ಕೂಡಿದ ರಥವನ್ನು ಅಗ್ನಿಯು ಅರ್ಜುನನಿಗೆ ಒಮ್ಮೆ ಉಡುಗೊರೆಯಾಗಿ ನೀಡಿದ್ದ. ತ್ರಿಲೋಕದಲ್ಲಿ ಯಾವುದೇ ದಿಕ್ಕಿನಲ್ಲೇ ಆದರೂ ಈ ರಥವು ವಿಜಯಿಯಾಗುವುದು ಎಂಬುದನ್ನು ಇದು ಸೂಚಿಸುತ್ತದೆ. ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾರಕೋದರಃ. ಶ್ರೀಕೃಷ್ಣನು ಪಾಂಚಜನ್ಯವನ್ನು, ಅರ್ಜುನನು ದೇವದತ್ತವನ್ನು, ಭೀಮನು ಪೌಂಡ್ರ ಎನ್ನುವ ಮಹಾಶಂಖವನ್ನು ಊದಿದರು. ಅನಂತ ವಿಜಯಂ ರಾಜ ಕುಂತೀಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ಧೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪ್ರತಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮಃ ಪೃಥಕ್ ಪೃಥಕ್. ಕುಂತಿಪುತ್ರನಾದ ರಾಜ ಯುಧಿಷ್ಠಿರ ಅನಂತ ವಿಜಯವನ್ನು, ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕವೆಂಬ ಶಂಖವನ್ನು ಊದಿದರು. ಧನುರ್ಧಾರಿಯಾದ ಕಾಶಿ ರಾಜ, ಮಹಾರಥಿ ಶಿಖಂಡಿ ಸೇರಿದಂತೆ ಧೃಷ್ಟದ್ಯುಮ್ನ ಮತ್ತು ವಿರಾಟ ಸೋಲರಿಯದ ಸಾತ್ಯಕಿಯೊಂದಿಗೆ ಶಂಖನಾದ ಮಾಡಿದರು. ಸಘೋಷೋ ಧಾತೃರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಆ ಭಯಾನಕವಾದ ಶಬ್ದವು ಆಕಾಶ ಮತ್ತು ಪೃಥ್ವಿಯನ್ನು ಮೊಳಗಿಸುತ್ತಾ ದುರ್ಯೋಧನಾದಿಗಳ, ಅಂದರೆ ನಿಮ್ಮ ಪಕ್ಷದವರ ಹೃದಯಗಳನ್ನು ಭೇದಿಸಿತು. ಇಲ್ಲಿ ಭೀಷ್ಮಾದಿ ಕೌರವರು ಊದಿದ ಶಂಖನಾದಗಳು ಪಾಂಡವರಿಗೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರಿರಲಿಲ್ಲ. ಕಾರಣ ಅವರ ಪಕ್ಷದಲ್ಲಿ ಭಗವಾನ್ ಶ್ರೀಕೃಷ್ಣನಿದ್ದ. ಯಾರು ದೇವರನ್ನು ನಂಬುತ್ತಾರೋ, ಅವರನ್ನು ಮೊರೆ ಹೋಗುತ್ತಾರೋ ಅವರು ಎಂಥದ್ದೇ ಕಠಿಣ ಸಂದರ್ಭದಲ್ಲಿಯೂ ಹೆದರುವ ಪ್ರಮೇಯವೇ ಇಲ್ಲ. ಅಂತಹ ಅಚಲವಾದ ಶ್ರದ್ಧೆ, ದೃಢವಾದ ನಂಬಿಕೆ, ವಿಶ್ವಾಸ ಶ್ರೀಕೃಷ್ಣನ ಮೇಲೆ ಪಾಂಡವರಿಗಿತ್ತು. ಆದರೆ ಶ್ರೀಕೃಷ್ಣನನ್ನೊಳಗೊಂಡ ಪಾಂಡವ ಪಕ್ಷದವರು ಊದಿದ ಶಂಖನಾದಗಳ ಪ್ರತಿಧ್ವನಿಯಿಂದ ಇಲ್ಲಿ ಕೌರವರ ಹೃದಯವು ನುಚ್ಚುನೂರಾಯಿತು. ಅಂದರೆ ಧೃತರಾಷ್ಟ್ರನಿಗೆ ಸಂಜಯನು ಹೇಳುತ್ತಿದ್ದಾನೆ, ನಿನ್ನ ಮಕ್ಕಳ ಹೃದಯ ನುಚ್ಚುನೂರಾಯಿತು ಅಂತ. ಅಂದರೆ ಅವರು ಅಲ್ಲಿ ಭಯಭೀತಗೊಂಡಿದ್ದಾರೆ. ನಿನ್ನ ಮಕ್ಕಳು ಕುರುಕ್ಷೇತ್ರದಲ್ಲಿ ಪಾಂಡವರು ಗೈದಂತಹ ಶಂಖಧ್ವನಿಯಿಂದ ಭಯಭೀತಗೊಂಡಿದ್ದಾರೆ ಎಂದು ಸಂಜಯನು ಧೃತರಾಷ್ಟ್ರನಿಗೆ ವಿವರಿಸಿದ. ಮುಂದಿನ ಭಾಗವನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿಯೋಣ. ವಂದನೆಗಳು.